ಇನ್ನು ಇದೇ ಸಂದರ್ಭದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ. ಕಾಮಾಖ್ಯ ದೇಗುಲದ ಫೋಟೋವನ್ನು ಪೋಸ್ಟ್ ಮಾಡಿ ಹಾರೈಸಿದ್ದಾರೆ. ರಕ್ಷಣೆಗೋಸ್ಕರ ನಮ್ಮ ಪ್ರಾರ್ಥನೆ ನಿರಂತರವಾಗಿರುತ್ತೆ ಅಂತ ಆಕೆ ಪೋಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ. ಕೈನಲ್ಲಿ ತಾವರೆ ಹೂ ಹಿಡ್ಕೊಂಡಿರುವಂಥ ಫೋಟೋ, ಹಿನ್ನೆಲೆಯಲ್ಲಿ ಕಾಮಾಖ್ಯ ದೇಗುಲ. ನಾವು ತೋರಿಸ್ತಾ ಇದ್ದೀವಿ ಕಾಮಾಖ್ಯ ದೇಗುಲದ ಫೋಟೋವನ್ನು ಪೋಸ್ಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರಾರ್ಥನೆ ಇದ್ದೇ ಇರುತ್ತೆ ಅಂತ ಪೋಸ್ಟ್ ಮಾಡಿ ಅವರು ಹಾರೈಸಿರೋದು. ಸೊ ಇವರು ಒಳಗಡೆ ಹೋದಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಎಲ್ಲೆಲ್ಲಿ ತಿರುಗಿದ್ರು, ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ರು, ಯಾವ್ಯಾವ ಪೂಜೆ ಪ್ರಾರ್ಥನೆಗಳನ್ನು ಮಾಡಿದ್ರು ಅದೆಲ್ಲವನ್ನು ಕೂಡ ನೋಡಿದ್ದೀವಿ. ಇವತ್ತು ಇನ್ನೇನು ದೇವ್ರ ಮೊರೆ ಹೋಗೋದು ಬಿಟ್ಟು ಇನ್ನೇನು ಬೇರೆ ಮಾರ್ಗ ಇಲ್ಲ. ಯಾವುದು ಕೈಲಿ ಸಾಧ್ಯ ಇಲ್ವಲ್ಲ ಅದು ಕೈ ಮೀರಿ ಹೋದಂಥ ಸಂದರ್ಭದಲ್ಲಿ ದೇವರೇ ಗತಿ ಅಂತ ಕಾಮಾಖ್ಯ ದೇಗುಲದ ಫೋಟೋವನ್ನು ಪೋಸ್ಟ್ ಮಾಡಿದ್ದಾರೆ. ತಾವರೆ ಹೂ ಇರುವಂಥ ಒಂದು ಫೋಟೋ ಪೋಸ್ಟ್ ಮಾಡಿ ನಮ್ಮ ಹಾರೈಕೆ ಇದೆ ಅಂತ ಹೇಳಿದ್ದಾರೆ ವಿಜಯಲಕ್ಷ್ಮಿ.